ಹಲೋ, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾವು ಪನ್ನೀರ್ ಟಿಕ್ಕಾ ಮಾಡೋಣ. ಅದಕ್ಕೆ ಫಸ್ಟು ಒಂದು ಬಟ್ಲು ತಗೊಂಡು ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು, ಅಂದರೆ ಮೊಸರು ಗಟ್ಟಿ ಮೊಸರು ಇರಬೇಕು, ತುಂಬ ಚೆನ್ನಾಗಿರುತ್ತೆ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಲ್ಟು ರುಚಿಗೆ ತಕ್ಕಷ್ಟು, ಎಷ್ಟು ಬೇಕಷ್ಟು ರುಚಿ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ನಾವು ಫಸ್ಟು. ಧನಿಯಾ ಪೌಡ್ರು 1 ಟೀ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಇದಕ್ಕೆ ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು, ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಸ್ಪೈಸಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಆ್ಯಡ್ ಮಾಡಿ. ನಾನು 1.5 ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಇವಾಗ ಕಸೂರಿ ಮೆಂತಿ ಸ್ವಲ್ಪ ಮ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೋಬೇಕು. ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. 1 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರ, ಮೊಸರು ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ. ಇವಾಗ ಫ್ರೆಶ್ ಪನ್ನೀರ್ ತಗೊಳ್ಳೋಣ. ಪನ್ನೀರು ಸ್ವಲ್ಪ ಮಂದ ಇರಲಿ, ಪೀಸು ದಪ್ಪ ಇರಬೇಕು, ಆ ರೀತಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ಮು, ನೀವು ಯಾವ ವೆಜಿಟೇಬಲ್ ಬೇಕಂದ್ರೂ ಹಾಕ್ಕೋಬೇಕು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಶ್ರೂಮು ಆ್ಯಡ್ ಮಾಡ್ಬೋದು. ಮಶ್ರೂಮು, ಕ್ಯಾಪ್ಸಿಕಮು, ಟೊಮೊಟೊ ಯಾವ್ದು ಬೇಕಂದ್ರೂ ತರಕಾರಿ ಯಾವುದಿದ್ರೆ ಅದು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ಟಿಕ್ಕಾನು ಸೇಮ್ ಇದೇ ಮೆಥಡಲ್ಲೇ ಮಾಡ್ಬೋದು. ಇವಾಗ ನೋಡಿ, ನಾವು ಕ್ಯಾಪ್ಸಿಕಮ್ಮು, ಈರುಳ್ಳಿ ನೀಟಾಗೆಲ್ಲ ಕಟ್ ಮಾಡಿದ್ದೇವಲ್ಲ, ಇದು ಈ ರೀತಿ ಎಲ್ಲ ಮ್ಯಾಗ್ನೇಟ್ ಮಾಡಿದರೆ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡಿಯುತ್ತೆ. ನಾವು ಇವತ್ತು ಡೀಪ್ ಫ್ರೀಝರಲ್ಲಿ 1 ಅವರ್ ಅಷ್ಟು ಸಾಕು. 1 ಅವರ್ ಇಟ್ಬಿಟ್ಟು ಇವಾಗ ಮಿಂಟ್ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ಮಿಂಟ್ ಚಟ್ನಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಪುದೀನ, ನಾನು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಜಾಸ್ತಿ ಸ್ಪೈಸಿ ಬೇಕನ್ನೋರು ಹಾಕ್ಕೋಬೋದು. 2 ಹೊಸ್ಲಷ್ಟು ಬೆಳ್ಳುಳ್ಳಿ, ಅರ್ಧ ಮೊಸರು, ಅರ್ಧ ಕಪ್ಪಷ್ಟು ಮೊಸರು, ಸ್ವಲ್ಪ 1 ಟೀ ಸ್ಪೂನಷ್ಟು ನಿಂಬೆಹಣ್ಣು. ಇದಕ್ಕೆ ನಿಮಗೆ ಸಾಲ್ಟ್ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟು ಅಷ್ಟೇ ಇದಕ್ಕೆ ಬೇಕಾಗಿರೋದು. ಇದು ಬ್ಲೆಂಡ್ ಮಾಡ್ಕೊಂಬರೋಣ. ನೈಸಾಗಿ ರುಬ್ಬಿದ್ದೀವಲ್ಲ, ಇವಾಗ ಮ್ಯಾಗ್ನೇಟ್ ಮಾಡಿ ಎತ್ತಿಕೊಂಡಿದ್ದೀವಿ ನಾವು ಪನ್ನೀರು. ಇವಾಗ ಈ ರೀತಿ ವುಡನ್ ಸ್ಟಿಕ್ ಬರುತ್ತೆ. ವುಡನ್ ಸ್ಟಿಕ್ಕಿಗೆ ನಾವು ಈ ರೀತಿ ಹಾಕಿಬಿಟ್ಟು, ನೀವು ಇದಕ್ಕೆ ಪ್ಯಾನಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಓವನಲ್ಲಾದರೂ ಮಾಡ್ಬೋದು. ಗ್ರಿಲ್ ಪ್ಯಾನ್ ಬರುತ್ತೆ, ನಾನು ಅದು ಗ್ರಿಲ್ ಹಾಕಿಲ್ಲ. ನಾನು ನಾರ್ಮಲ್ ಪ್ಯಾನಲ್ಲೇ ಯಾವ ರೀತಿ ಮಾಡ್ಕೋಬೋದು ಸಿಂಪಲ್ಲಾಗಿ ಇದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ನಾವು ವುಡನ್ ಸ್ಟಿಕ್ಕೆ ಎಲ್ಲ ಹಾಕಿದ್ದೀವಲ್ಲ, ಈ ರೀತಿ ನಾವು ಒಂದೊಂದಾಗಿ ಎಲ್ಲ ಜೋಡಿಸ್ಕೋಬೇಕು. ಇದಕ್ಕೆ ಸಿಮ್ಮಲ್ಲಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಒಂದೊಂದು ಸೈಡು ಫ್ರೈ ಆದಂಗೆ ನಾವೆಲ್ಲ ಈ ರೀತಿ ತಿರುಗಿಸ್ಕೋಬೇಕು. ಸ್ವಲ್ಪ ಅಂಟ್ಕೊಂಡು ಪ್ಯಾನ್ಗೆ ನೋಡಿ, ಎಣ್ಣೆ ಸಾಲ್ಟೇಜ್ ಆದಾಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಫ್ರೈ ಆಗಿದೆ ನೋಡಿ. ಇವಾಗ ಒಂಚೂರು ನಾನು ಎಣ್ಣೆನ ಸ್ಪ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಆಗಿದೆ ನೋಡಿ, ಎಲ್ಲ ಸೈಡೂ ಫ್ರೈ ಆಗಿದೆ. ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಇದು ಓವನಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓವನ್ ಇಲ್ದಿರೋರು ಈ ರೀತಿ ತವ ಮೇಲೆ ಇಟ್ಕೊಂಡು ನೀಟಾಗಿ ಮಾಡ್ಕೋಬೋದು. ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ತಗೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಕಡೆಯೂ ಫ್ರೈ ಆಗಿದೆ ಅಲ್ವಾ. ಹಿಂಗೆ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ರೋಸ್ಟ್ ಆಗಬೇಕೆಲ್ಲನೂ. ಇದಕ್ಕೆ ಮಿಂಟ್ ಚಟ್ನಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಒಂಥರ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಓಕೆನಾ ಫ್ರೆಂಡ್ಸ್.
ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.